ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ 2026-27ನೇ ಸಾಲಿನ ನವೋದಯ ಎಕ್ಸಾಮ್ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಗಣಿತ ವಿಷಯದಲ್ಲಿ ಈಗಾಗಲೇ ನಾನು ಭಿನ್ನರಾಶಿಗಳ ಅರ್ಥ, ಉದಾಹರಣೆಗಳಾಗಿರ್ಬೋದು, ಅದರಲ್ಲಿ ಭಿನ್ನರಾಶಿಗಳಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಆಗಿರ್ಬೋದು, ಅಥವಾ ಭಿನ್ನರಾಶಿಗಳಲ್ಲಿ ನಾವು ಇಲ್ಲಿ ಸಿಂಪ್ಲಿಫೈ ಮಾಡುವುದು ಹೇಗೆ ಅಂತ ತಮ್ಮೊಂದಿಗೆ ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಭಿನ್ನರಾಶಿಗಳ ವಿಧಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಹಿಂದಿನ ವಿಡಿಯೋದಲ್ಲಿ ಸಮಾನ ಭಿನ್ನರಾಶಿಗಳ ಬಗ್ಗೆಯೂ ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ನವೋದಯ ಎಕ್ಸಾಮಲ್ಲಿ ಭಿನ್ನರಾಶಿಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದೇ ರೀತಿಯಾಗಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ಕೂಡ ಕೇಳಲಾಗುತ್ತದೆ. ಹಾಗಾಗಿ ಮೊದಲಿಗೆ ನಾವು ಇಲ್ಲಿ ಭಿನ್ನರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ತದನಂತರ ಆ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ನೋಡೋಣ. ಇಲ್ಲಿ ಭಿನ್ನರಾಶಿಗಳ ವಿಧಗಳಲ್ಲಿ ಮೊದಲನೇದಾಗಿ ಸಮ ಭಿನ್ನರಾಶಿ. ಇಲ್ಲಿ ಸಮ ಭಿನ್ನರಾಶಿ ಎಂದರೇನು ಅಂದರೆ, ಇಲ್ಲಿ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದು ಇರುವಂತಹ ಭಿನ್ನರಾಶಿಗೆ ಸಮ ಭಿನ್ನರಾಶಿ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ನೋಡ್ತಾ ಹೋಗ್ಬೋದು, ಉದಾಹರಣೆಯನ್ನು ನಾನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಅಂಶ ಚಿಕ್ಕದಾಗಿರುತ್ತೆ, ಛೇದ ದೊಡ್ಡದು ಇರುತ್ತದೆ. ಉದಾಹರಣೆಗಾಗಿ 5/3 ಇದು ಒಂದು ಸಮ ಭಿನ್ನರಾಶಿ. ಅಥವಾ 8/2 ಇದು ಕೂಡ ಒಂದು ಸಮ ಭಿನ್ನರಾಶಿ. ಇನ್ನೊಂದು ಉದಾಹರಣೆಯನ್ನು ತಿಳಿಸುವುದಾದರೆ 4/1 ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ಅಂಶಗಳು ಚಿಕ್ಕದಾಗಿವೆ, ಇನ್ನು ಛೇದ ಇದೆಯಲ್ಲ ಇಲ್ಲಿ ದೊಡ್ಡದಾಗಿದೆ. 5/3, 8/2, 4/1 ಅಂತೇನಿದೆ, ಇಲ್ಲಿ ಛೇದ 5, 8, 4 ಇವೇನಿದಾವು ಇವೆಲ್ಲವೂ ಕೂಡ ದೊಡ್ಡದಾಗಿವೆ. ಹಾಗಾಗಿ ಇದಕ್ಕೆ ಸಮ ಭಿನ್ನರಾಶಿ ಅಂತ ಕರೀತಾರೆ. ಇನ್ನು ಎರಡನೇದಾಗಿ ವಿಷಮ ಭಿನ್ನರಾಶಿ ಅಂದರೆ ಏನು ಅಂತ ನೋಡೋಣ. ಇಲ್ಲಿ ಅಂಶ ದೊಡ್ಡದಾಗಿರುತ್ತೆ, ಛೇದ ಚಿಕ್ಕದು ಇರುವಂತಹ ಭಿನ್ನರಾಶಿ. ಅಂದರೆ ಆಗಲೇ ನಾನು ಸಮ ಭಿನ್ನರಾಶಿ ಬಗ್ಗೆ ಹೇಳಿದ್ದೆ, ಅಲ್ಲಿ ಅಂಶ ಚಿಕ್ಕದಾಗಿತ್ತು, ಛೇದ ದೊಡ್ಡದಾಗಿತ್ತು. ಆದರೆ ಇಲ್ಲಿ ಅಂಶ ದೊಡ್ಡದಾಗಿರುತ್ತದೆ, ಛೇದ ಚಿಕ್ಕದು ಇರುತ್ತದೆ. ಉದಾಹರಣೆಗಾಗಿ ನೋಡೋಣ. ಇಲ್ಲಿ ನೋಡ್ಬೋದು ತಾವು ಕೂಡ 3/4. ಅಥವಾ ಇನ್ನೊಂದು ಉದಾಹರಣೆ ತಿಳಿಸ್ಕೊಡ್ತಾ ಹೋಗ್ತೀನಿ ತಮಗೆ. ಇಲ್ಲಿ 5/8. ಅದೇ ರೀತಿ ಇಲ್ಲಿ 1/2 ಮತ್ತು 10/13 ಈ ರೀತಿ ಏನಿದಾವೆ ನೋಡ್ತಾ ಹೋಗುವುದು ತಾವು ಕೂಡ. ಇಲ್ಲಿ 3/4, 5/8, 1/2, 10/13 ಅಂತೇನಿದೆ ಇವೆಲ್ಲವೂ ಕೂಡ ಅಂಶಗಳು ದೊಡ್ಡದಾಗಿವೆ, ಛೇದ ಇಲ್ಲಿ ಚಿಕ್ಕದಾಗಿರುತ್ತದೆ. ಹಾಗಾಗಿ ಇದಕ್ಕೆ ನಾವು ವಿಷಮ ಭಿನ್ನರಾಶಿ ಅಂತ ನಾವು ಇಲ್ಲಿ ಕರಿತೀವಿ. ಇನ್ನು ಮೂರನೇದಾಗಿ ಭಿನ್ನರಾಶಿಗಳ ವಿಧಗಳಲ್ಲಿ ಮಿಶ್ರ ಭಿನ್ನರಾಶಿ. ಅಂದರೆ ಇಲ್ಲಿ ಸಮ ಭಿನ್ನರಾಶಿ ಹಾಗೂ ಪೂರ್ಣಾಂಕ ಒಳಗೊಂಡಿರುವ ಭಿನ್ನರಾಶಿಗೆ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅಂದರೆ ಅದು ಒಂದು ಸಮ ಭಿನ್ನರಾಶಿಯೂ ಆಗಿರುತ್ತದೆ, ಅದರೊಂದಿಗೆ ಪೂರ್ಣಾಂಕ ಕೂಡ ಇರುತ್ತದೆ. ಆದರೆ ಇಲ್ಲಿ ಪೂರ್ಣಾಂಕಗಳ ಬಗ್ಗೆ ತಮಗೆ ಗೊತ್ತಿರುವ ಹಾಗೆ ಇಲ್ಲಿ 1ರಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಪೂರ್ಣಾಂಕಗಳು. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಹಾಗಾದರೆ ಮಿಶ್ರ ಭಿನ್ನರಾಶಿಗೆ ನೋಡ್ಬೋದು 1/5/2. ಅದೇ ರೀತಿ 2/6/3. ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ 3/5/4 ಈ ರೀತಿಯಾಗಿ ಬರುತ್ತವೆ. ಅಂದರೆ ಇಲ್ಲಿ ಪೂರ್ಣಾಂಕಗಳಿವೆ ನೋಡ್ಬೋದು. ಇಲ್ಲಿ 1, 2, 3 ಅಂತ ಇಲ್ಲಿ ನೋಡ್ಬೋದು. ಇದು ಸಮ ಭಿನ್ನರಾಶಿ ಇದೆ 5/2 ಅಂತ. ಇದನ್ನು ಯಾವ ರೀತಿ ಓದಬೇಕು ಅಂದರೆ 1/4/5/2, 2/4/6/3, 3/5/4 ಈ ರೀತಿಯಾಗಿರುವಂತಹ ಉದಾಹರಣೆಗಳೇನು ಬರ್ತಾವೆ ಇವೆಲ್ಲವೂ ಕೂಡ ಮಿಶ್ರ ಭಿನ್ನರಾಶಿಯಲ್ಲಿರುತ್ತವೆ. ಇಲ್ಲಿ ನೋಡ್ಬೋದು, ಇದು ಒಂದು ಸಮ ಭಿನ್ನರಾಶಿ, ಇದು ಒಂದು ಪೂರ್ಣಾಂಕ. ಈ ರೀತಿಯಾಗಿರುವಂತಹ ಭಿನ್ನರಾಶಿಗಳನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಅಂದರೆ ಸಮ ಭಿನ್ನರಾಶಿಯ ಜೊತೆಗೆ ಪೂರ್ಣಾಂಕಗಳು ಕೂಡ ಇರುತ್ತವೆ. ಹಾಗಾಗಿ ಇವುಗಳಿಗೆ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಇನ್ನು ಭಿನ್ನರಾಶಿಗಳ ಸಂಕಲನದ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮಾಹಿತಿಯನ್ನು. ಇಲ್ಲಿ ನೋಡ್ಬೋದು, ಭಿನ್ನರಾಶಿಗಳ ಸಂಕಲನ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂದರೆ 4/2 + 4/1 ಅಂತಿದೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಅಂಶಕ್ಕೂ ಅದೇ ರೀತಿಯಾಗಿ ಛೇದಕ್ಕೂ ಇದು ಸಂಕಲನವನ್ನು ಮಾಡ್ತಾರೆ. ಆದರೆ ಅದು ಆ ರೀತಿ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಭಿನ್ನರಾಶಿಗಳನ್ನು ಸಂಕಲನ ಮಾಡುವುದಕ್ಕೆ ಕೆಲವೊಂದಿಷ್ಟು ವಿಧಾನಗಳಿವೆ. ಆ ವಿಧಾನವನ್ನು ತಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ತಮಗೆ ಸರಳವಾದಂಥ ಟ್ರಿಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ, ತಾವು ಆ ರೀತಿ ಇದನ್ನು ಫಾಲೋ ಮಾಡಿ ನೋಡ್ಬೋದು. ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ 4/2 + 4/1 ಅಂತಿದೆ. ಆದರೆ ಇಲ್ಲಿ ಛೇದಗಳು ಸಮ ಇರುವುದರಿಂದ ನಾವು ಸರಳವಾಗಿ ಇಲ್ಲಿ ಸಂಕಲನವನ್ನು ಮಾಡೋಣ. ಇಲ್ಲಿ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ಇಲ್ಲಿ ಛೇದ
ಎರಡೂ ಕಡೆ 4 ಇರೋದರಿಂದ ಸೊ ನಾವೇನು ಮಾಡಬೇಕು, ಇಲ್ಲಿ ಛೇದವನ್ನು ಎಷ್ಟಿದೆ ಅಷ್ಟಕ್ಕೆ ಹಚ್ಕೊಂಡು ಅಂಶಕ್ಕೂ ಇಲ್ಲಿ ಸಂಕಲನ ಮಾಡಬೇಕು. ಆಗ ಎಷ್ಟಾಗುತ್ತೆ, ಅದು 4ನೇ 3 ಆಗುತ್ತದೆ. ಛೇದಗಳು ಸಮ ಇದ್ದಾಗ ಮಾತ್ರ ಈ ರೀತಿಯಾಗಿ ತಾವು ಇಲ್ಲಿ ಸಂಕಲನವನ್ನು ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ನೋಡ್ಬೋದು ತಾವು ಎರಡೂ ಕಡೆ ಛೇದ ಸಮ ಇದೆ ಮತ್ತು ಅಂಶ ಚಿಕ್ಕದಾಗಿರಬೇಕು. ಅದರೊಂದಿಗೆ ಇಲ್ಲಿ 6ಕ್ಕೆ 6 ಹಚ್ಕೊಡೋಣ. 3 2 5 6ನೇ 5 ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇದು ಛೇದಗಳ ಸಮ ಇರಬೇಕು, ಅಂಶ ಚಿಕ್ಕದಾಗಿರಬೇಕು. ಆಗ ಈ ರೀತಿಯಾದ ಮಾರ್ಗವನ್ನು ತಾವು ಅನುಸರಿಸ್ರಿ. ಇಲ್ಲೊಂದು ಉದಾಹರಣೆಯನ್ನು ನೋಡ್ಬೋದು ತಾವು. 4ನೇ 2 ಪ್ಲಸ್ 2ನೇ 1 ಅಂತಿದೆ. ಇಲ್ಲಿ ಛೇದಗಳು ಬೇರೆ ಬೇರೆ ಇದೆ. ಇಲ್ಲಿ 4, ಇಲ್ಲಿ 2 ಇದೆ, ಇಲ್ಲಿ 2 ಮತ್ತು ಅಂಶದಲ್ಲಿ ಇಲ್ಲಿ 2 ಒಂದಿದೆ. ಹಾಗಾದರೆ ಇದನ್ನು ನೇರವಾಗಿ ನಾವು ಸಂಕಲನ ಮಾಡಲಿಕ್ಕೆ ಬರುವುದಿಲ್ಲ. ಇದು ನಾವು ಏನು ಮಾಡಬೇಕು, ಛೇದಗಳ ಲಸವನ್ನು ತೆಗಿಬೇಕಾಗುತ್ತದೆ. ನಿಮಗೆಲ್ಲ ಗೊತ್ತಿರುವಾಗೆ ಲಸ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ತಾವು ಇಲ್ಲಿ ಅಪವರ್ತ್ಯಗಳನ್ನು ಬರೆಯುವ ಮೂಲಕ ಕಂಡುಹಿಡಬಹುದು ಅಥವಾ ಭಾಗಾಕಾರ ವಿಧಾನದ ಮೂಲಕ ಕಂಡುಹಿಡಬಹುದು. ಇಲ್ಲಿ ಅಪವರ್ತ್ಯಗಳನ್ನು ಬರೆಯುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ 4 1 4, 4 2 8, 4 3 12. ಇನ್ನು 2 ತಗೊಳ್ಳೋಣ. 2 1 2, 2 2 4, 2 3 6. ಇಲ್ಲಿ ಲಸ ಅಂದಾಗ ಅದು ಚಿಕ್ಕದಾಗಿರಬೇಕು. ಅಂದರೆ ಅಪವರ್ತ್ಯ ಏನಿದೆಯಲ್ಲ ಅದು ಚಿಕ್ಕದಾಗಿರಬೇಕು. ಕೊಟ್ಟಂಥ ಸಂಖ್ಯೆಗೆ ನೋಡ್ಬೋದು ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ ಇಲ್ಲಿ ಬರೋದು ಯಾವುದು ಅಂದರೆ 4 ಬರುತ್ತೆ. ಅಂದರೆ ಇದು ಲಸ 4 ಆಗುತ್ತದೆ. ಸೊ ಹಾಗಾದರೆ ಇಲ್ಲಿ ಒಂದು ಈಜ್ಕೊಲ್ ಟು ಅಥವಾ ಸಮ ಚಿಹ್ನೆಯನ್ನು ಹಾಕಿ ಒಂದು ದೊಡ್ಡ ಗೆರೆಯನ್ನು ಹೊಡೆದು ಈ ಛೇದದಲ್ಲಿ 4ಅನ್ನು ಬರೀಬೇಕು. ಈಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ 4 ಬರುವ ಹಾಗೆ ಇಲ್ಲಿ ಗುಣಾಕಾರವನ್ನು ನಾವು ಮಾಡಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು 4 ಎಷ್ಟಲೇ 4 ಅಂದರೆ 4 1 4. ಇದಕ್ಕೊಂದು ಗುಣಾಕಾರ ಚಿಹ್ನೆ. 2 2 4. ಈಗ ನೋಡಿ 2 1 2, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ ಆ ಪ್ಲಸ್ ಹಾಕೋಬೇಕು. 1 2 2. ಈಗ ನೆಕ್ಸ್ಟ್ ನೋಡ್ಬೋದು 2 2 4, ಇಲ್ಲಿ 4ಕ್ಕೆ 4. ಈ ರೀತಿಯಾಗಿ ತಾವು ಆನ್ಸರನ್ನು ಬರೀಬೇಕಾಗುತ್ತೆ. ಒಂದು ವೇಳೆ ಇದನ್ನು ಇನ್ನೂ ನಾವು ಕನಿಷ್ಠ ರೂಪಕ್ಕೆ ತರಬಹುದು. ಯಾವ ರೀತಿ ಅಂದರೆ 4 1 4, 4 1 4 ಈ ರೀತಿಯಾಗಿಯೂ ಮಾಡ್ಬೋದು. ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 1 ಬರುತ್ತದೆ. ಈ ರೀತಿಯಾಗಿ ಇದನ್ನು ನೀವು ಛೇದಗಳು ಬೇರೆ ಬೇರೆ ಇದ್ದಾಗ ಛೇದಗಳ ಲಸ ತೆಗಿಬೇಕಾಗುತ್ತೆ. ಲಸ ತೆಗೆದು ಈ ರೀತಿಯಾಗಿ ಇಲ್ಲಿ ಭಿನ್ನರಾಶಿಗಳ ಸಂಕಲನವನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡಿ. 3ನೇ 2 ಪ್ಲಸ್ 5ನೇ 1. ಇಲ್ಲಿ ಛೇದಗಳು ಬೇರೆ ಬೇರೆ ಇರುವುದರಿಂದ ನಾವು ಲಸವನ್ನು ತೆಗೆಯೋಣ. ಇಲ್ಲಿ ನೋಡ್ಬೋದು ಸಂಖ್ಯೆಗಳು ಇಲ್ಲಿ ವಿಭಿನ್ನ ಸಂಖ್ಯೆಗಳು ಇರುವುದರಿಂದ ಇವೆರಡೂ ಕೂಡ ಒಂದೇ ಸಂಖ್ಯೆಯಲ್ಲಿ ಅಂದರೆ 3ರಿಂದ 5 ಭಾಗ ಹೋದರೆ ಇದು 5ರಿಂದ ಹೋಗುತ್ತೆ. ಹಾಗಾಗಿ ಲಸವನ್ನು ತೆಗೆಯೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ 3 6 9 12 15. ಇಲ್ಲಿ 5ಅನ್ನು ತೆಗೆದುಕೊಳ್ಳೋಣ. 5 10 15. ಸೊ ಇಲ್ಲಿ ನಮಗೆ ಸಿಕ್ಕಂತಹ ಆನ್ಸರ್ ಎಲ್ಲಿ ಬಂತು ಅಂದರೆ ಇಲ್ಲಿ 15 ಬಂತು. ನೀವು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಆದರೆ ನಮಗೆ ಬೇಕಾಗಿರುವುದು ಯಾವುದು ಅಂದರೆ ಎರಡೂ ಕಡೆ ಇರಬೇಕು ಮತ್ತು ಅದು ಚಿಕ್ಕದಾಗಿರಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 15 ಆಗುತ್ತದೆ. ಇದು ಅಪವರ್ತ್ಯ. ಇದು 5ರ ಅಪವರ್ತ್ಯಗಳು, ಇದು 3ರ ಅಪವರ್ತ್ಯಗಳು. ಇಲ್ಲಿ 15 ಇದೆ, ಅಲ್ಲಿ ಕೂಡ 15 ಇರೋದ್ರಿಂದ ಇಲ್ಲಿ ಲಸ ಎಷ್ಟಾಗುತ್ತೆ ಅಂದರೆ ಸೊ ಇಲ್ಲಿ ನೋಡ್ಬೋದು 15 ಬರುತ್ತದೆ. ಹಾಗಾದರೆ ಇದನ್ನು ನಾವು ಗುಣಾಕಾರವನ್ನು ಮಾಡೋಣ. 3 ಎಷ್ಟಲೇ 15 ಅಂತ ನೋಡ್ಬೋದು ತಾವು. ಇಲ್ಲಿ 3 5 15. ಅದೇ ರೀತಿ ಇಲ್ಲಿ ಕೂಡ 5 3 15. ಈಗ ನಾವು ಇದನ್ನು ಎರಡನ್ನೂ ಗುಣಾಕಾರ ಮಾಡೋಣ. 2 5 10 ಪ್ಲಸ್ 1 3 3. ಇಲ್ಲಿ 13 ಬಂತು. ಅದೇ ರೀತಿಯಾಗಿ ಇಲ್ಲಿ 15 ಬಂತು. ಅಂದರೆ ಇಲ್ಲಿ 15ನೇ 13. ಇದು ಸರಿಯಾದ ಉತ್ತರ. ಈ ರೀತಿಯಾಗಿ ತಾವು ಛೇದಗಳು ಬೇರೆ ಬೇರೆ ಇದ್ದಾಗ ಈ ರೀತಿ ಲಸ ಮೂಲಕ ತಾವು ಸಂಕಲನವನ್ನು ಮಾಡಬಹುದು. ಇನ್ನು ಭಿನ್ನ ರಾಶಿಗಳ ವ್ಯವಕಲನದ ಬಗ್ಗೆ ತಿಳಿಸುವುದಾದರೆ ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ಮೊದಲನೇ ಆನ್ಸರ್ ಏನಿದೆ, ಪ್ರಶ್ನೆ ಏನಿದೆ ನೋಡ್ಬೋದು. 15ನೇ 12 ಮೈನಸ್ 15ನೇ 7. ಇಲ್ಲಿ ಛೇದಗಳು ಸಮ ಇರೋದ್ರಿಂದ ನಾನು ಆಗಲೇ ಸಂಕಲನದಲ್ಲಿ ಹೇಳಿದ ಒಂದು ಫಾರ್ಮುಲಾವನ್ನು ಇಲ್ಲಿ ತಾವು ಬಳಸ್ಬೋದು. ಛೇದಗಳು ಸಮ ಇದ್ದಾಗ ತಾವು ನೇರವಾಗಿ ಏನು ಮಾಡ್ಬೋದು, ಇಲ್ಲಿ 15ಕ್ಕೆ 15ಅನ್ನು ಬರೋದು ಛೇದದಲ್ಲಿ. ಈ 12ರಲ್ಲಿ 7ಅನ್ನು ಕಳೆದಾಗ ಎಷ್ಟು ಬರುತ್ತೆ, ಇಲ್ಲಿ 5 ಬರುತ್ತದೆ. ಇದರ ಆನ್ಸರ್ 15ನೇ 5. ಇನ್ನೂ ಅದನ್ನು ಸಿಂಪ್ಲಿಫೈ ಅಥವಾ ಸುಲಭೀಕರಣ ಅಥವಾ ಸರಳೀಕರಣವನ್ನು ನಾವು ಮಾಡಬಹುದು. ಯಾವ ರೀತಿ ಅಂದ್ರೆ ನೋಡ್ಬೋದು. ಇಲ್ಲಿ 5 1 5, 5 3 15. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು, 3ನೇ 1. ಈ ರೀತಿಯಾಗಿ ಕೂಡ ತಾವು ಮಾಡಬಹುದು. ಇನ್ನು ಇಲ್ಲಿ ನೋಡ್ಬೋದು ಛೇದಗಳು ಇಲ್ಲಿ ಎರಡೂ ಕಡೆ ಸಮ ಇದ್ದವು, ಅಂಶ ಚಿಕ್ಕದಾಗಿವೆ ಎರಡೂ ಕಡೆ. ಹಾಗಾಗಿ ನಾವು ಡೈರೆಕ್ಟಾಗಿ ಛೇದ ಎಷ್ಟಿದೆ 4ಕ್ಕೆ 4 ಬರೋದು. 3ರಲ್ಲಿ 1 ಹೋದರೆ 2. ಇದನ್ನು ಇನ್ನೂ ನಾವು ಸಿಂಪ್ಲಿಫೈ ಮಾಡಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ಎರಡೂ ಕೂಡ ಒಂದೇ ಸಂಖ್ಯೆಯಲ್ಲಿ ಭಾಗ ಹೋಗೋದ್ರಿಂದ
2 ಒಂದಲೇ 2 2 ಎರಡಲೇ 4. ಇಲ್ಲಿ ಆನ್ಸರ್ 2ನೇ 1 ಬಂತು. ಈ ರೀತಿಯಾಗಿ ಛೇದಗಳು ಸಮ ಇರಬೇಕು. ಅಂಶ ಚಿಕ್ಕದಾದಾಗ ಈ ರೀತಿಯಾಗಿ ಸಿಂಪಲ್ ಆಗಿ ತಾವು ವ್ಯವಕಲನವನ್ನು ಮಾಡಬಹುದು. ಇನ್ನು ಛೇದಗಳು ಬೇರೆ ಬೇರೆ ಇದ್ದಾಗ ವ್ಯವಕಲನ ಮಾಡುವ ಬಗೆಯನ್ನು ಸಿಂಪಲ್ ಆಗಿ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಛೇದಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ವ್ಯವಕಲನ ಮಾಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ 6ನೇ 3 ಮೈನಸ್ 3ನೇ 1 ಅಂತ ಇದೆ. ಛೇದಗಳು ಬೇರೆ ಇದ್ದಾಗ ಲಸಾವನ್ನು ನಾವು ತೆಗಿಬೇಕಾಗುತ್ತೆ. ನಾವು ಇಲ್ಲಿ ಅಪವರ್ತ್ಯಗಳನ್ನು ಬರೆಯುವ ಮೂಲಕ ಇಲ್ಲಿ ನಾವು ಲಸಾವನ್ನು ಕಂಡುಹಿಡಿಯೋಣ. ಮೊದಲನೇದಾಗಿ 6ರ ಅಪವರ್ತ್ಯಗಳನ್ನು ಬರೆಯೋಣ. 6 ಒಂದಲೇ 6, 12, 18, 24 ಈ ರೀತಿ. ಇನ್ನು 3 ತೆಗೆದುಕೊಳ್ಳೋಣ. 3 ಮತ್ತು 6 ಇನ್ನೂ ಹೋಗುತ್ತೆ ಇಲ್ಲಿ 9 ಈ ರೀತಿ. ಆದರೆ ಚಿಕ್ಕದಾಗಿರಬೇಕು. ಲಸವನ್ನು ನಾವು ತೆಗೆಯುವಾಗ ಇಲ್ಲಿ ಅಪವರ್ತ್ಯಗಳನ್ನು ಬರ್ಕೊಂಡಿದ್ದೀವಲ್ಲ, ನೋಡ್ಬೋದು ಇಲ್ಲಿ 3 ಇದೆ. ಸೊ ಇಲ್ಲಿ 3 ಇಲ್ಲ, ಇಲ್ಲಿ 6 ಎರಡೂ ಕಡೆ ಬಂದಿರೋದ್ರಿಂದ ಲಸ ಎಷ್ಟಾಯಿತು? 6 ಆಯಿತು. ಹಾಗಾದರೆ ಇಲ್ಲಿ ನಾವು ಇನ್ನು ಗುಣಾಕಾರವನ್ನು ಮಾಡೋಣ. ನೋಡ್ಬೋದು 6 ಒಂದಲೇ 6, ಅದೇ ರೀತಿಯಾಗಿ 3 2ಲೇ 6. ಈಗ ಎರಡನ್ನೂ ಗುಣಾಕಾರ ಮಾಡೋಣ. 3 ಒಂದಲೇ 3 ಮೈನಸ್ 1 2ಲೇ 2. ಇಲ್ಲಿ ನೋಡ್ಬೋದು ತಾವು ಲಸ ಎಷ್ಟು ಬಂದಿದೆ? ಇಲ್ಲಿ 6. ಹಾಗಾದರೆ ಇಲ್ಲಿ 3ರಲ್ಲಿ 2 ಹೋದರೆ 1, ಇಲ್ಲಿ 6ಕ್ಕೆ 6. ಅಂದರೆ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನಿರುತ್ತಲ್ಲ, ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಲಸ 6 ಬಂದಿರೋದ್ರಿಂದ 6 ಬರೋ ಹಾಗೆ ಗುಣಾಕಾರ ಮಾಡಿ ಇಲ್ಲಿ ಏನು ಅಂಶ ಇದೆಯಲ್ಲ 3, ಅದರ ಮೇಲೆ ಗುಣಾಕಾರ ಚಿಹ್ನೆ ಹಾಕಿ 1ಅನ್ನು ಬರೀಬೇಕು. 6 ಒಂದಲೇ 6. 3ನ್ನು ಗುಣಿಸಿದರೆ ಎಷ್ಟು? 3ರೊಂದಿಗೆ ಎಷ್ಟು ಸಂಖ್ಯೆಯಿಂದ ಗುಣಿಸಿದರೆ 6 ಬರುತ್ತೆ? 3 2ಲೇ 6. ಸೊ ಅಲ್ಲಿ 2 ಬರೋದು. ಅಂಶದ ಸಂಖ್ಯೆಯ ಮೇಲೆ ಇಂಟು ಚಿಹ್ನೆ ಹಾಕಿ 2 ಬರೀಬೇಕು. 3 ಒಂದಲೇ 3 ಮತ್ತು 1 2ಲೇ 2. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ನೋಡಿ? 6ನೇ 1 ಬರುತ್ತೆ. ಇದು ಅಂತೂ ತಮಗೆ ಗೊತ್ತಿರುವ ಹಾಗೆ ಅಪವರ್ತ್ಯಗಳನ್ನು ಬರೆಯುವುದರ ಮೂಲಕ ನಾವು ಲಸವನ್ನು ಕಂಡುಹಿಡಿದ್ವಿ. ಈಗ ಆನ್ಸರ್ ಎಷ್ಟು ಬಂತು? 6ನೇ 1. ಇನ್ನು ಇಲ್ಲಿ ಛೇದಗಳು ಬೇರೆ ಬೇರೆ ಬಂದಿದ್ದಾವು. ಇವುಗಳನ್ನು ನೋಡ್ತಾ ಹೋದರೆ ವ್ಯವಕಲನ ಮಾಡಬೇಕಾದ್ರೆ ಭಿನ್ನರಾಶಿಯಲ್ಲಿ ನೋಡ್ಬೋದು. ಮೊದಲಿಗೆ ನಾವು ಛೇದಗಳ ಲಸವನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಅಪವರ್ತ್ಯಗಳನ್ನು ಬರೆಯೋಣ. 5ರ ಅಪವರ್ತ್ಯ 5, 10, 15, 20 ಈ ರೀತಿ ಕಂಟಿನ್ಯೂ ಆಗುತ್ತೆ ಅದು. ಇನ್ನು ನೆಕ್ಸ್ಟು 3ರ ಅಪವರ್ತ್ಯ ಬರೆಯೋಣ. 3, 6, 9, 12, 15 ಈ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಎರಡೂ ಕಡೆ ಬಂದಿರಬೇಕು ಚಿಕ್ಕದಾಗಿರೋ ಸಂಖ್ಯೆ ನೋಡ್ಬೋದು. ಹಾಗಾದರೆ ಇಲ್ಲಿರುವ ಆನ್ಸರ್ ಯಾವುದು ಅಂದರೆ ನೋಡ್ಬೋದು 15 ಇದೆ, ಇಲ್ಲಿ ಕೂಡ 15 ಇದೆ. ಸೊ ಲಸ ಎಷ್ಟಾಯಿತು? 15 ಆಯಿತು. ಇದನ್ನು ನಾವು ಇಲ್ಲಿ ನೋಡ್ಬೋದು ಈಕ್ವಲ್ ಟು ಚಿಹ್ನೆಯನ್ನು ಹಾಕಿ 15 ಬರೀಬೇಕು. ಇಲ್ಲಿ ತಾವು 5ಕ್ಕೆ ಎಷ್ಟರಿಂದ ಗುಣಿಸಿದರೆ 15 ಬರುತ್ತೆ? 5 3ಲೇ. ಇಲ್ಲಿ 3ಕ್ಕೆ ಎಷ್ಟರಲ್ಲೇ ಗುಣಾಕಾರ ಮಾಡಿದರೆ 5 ಬರುತ್ತೆ? 3 5ಲೇ. ಸೊ ಈ ರೀತಿ ಗುಣಾಕಾರ ಚಿಹ್ನೆ ಹಾಕಿ ಈಗ ಇದನ್ನು ಎರಡನ್ನೂ ಗುಣಿಸ್ಬೇಕು. 3 3ಲೇ 9 ಮೈನಸ್ 1 5ಲೇ 5. ಈಗ 9ರಲ್ಲಿ 5 ಹೋದರೆ 4, ಛೇದದಲ್ಲಿ 15ಕ್ಕೆ 15 ಈ ರೀತಿ ಆನ್ಸರ್ ಬರಿಬೇಕು ತಾವು. 15ನೇ 4. ಇದು ಭಿನ್ನರಾಶಿಗಳ ವ್ಯವಕಲನ. ಇನ್ನು ಮಿಶ್ರ ಭಿನ್ನರಾಶಿಯಿಂದ ಸಮ ಭಿನ್ನರಾಶಿಗೆ ಪರಿವರ್ತನೆ ಯಾವ ರೀತಿ ಮಾಡುವುದನ್ನು ನೋಡೋಣ. ಇಲ್ಲಿ ಒಂದು ಉದಾಹರಣೆ ಬರಿತೀನಿ ನೋಡ್ಬೋದು. ಇಲ್ಲಿ 2 ಪೂರ್ಣಾಂಕ 5ನೇ 3 ಈ ರೀತಿ ಕೊಟ್ಟಾಗ ಇದು ಮಿಶ್ರ ಭಿನ್ನರಾಶಿ ಇದೆ. ಇದನ್ನು ನಾವು ಇಲ್ಲಿ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತನೆಯನ್ನು ನಾವು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಒಂದು ಉದಾಹರಣೆ ತಿಳಿಸ್ಕೊಡ್ತೀನಿ ನೋಡ್ಬೋದು. 3 ಪೂರ್ಣಾಂಕ 5ನೇ 2 ಅಂತಿದೆ ನೋಡ್ಬೋದು. ಇಲ್ಲಿ ಇದು ಪೂರ್ಣಾಂಕ ಆಗಿದೆ, ಇದೊಂದು ಸಮ ಭಿನ್ನರಾಶಿ ಇದೆ. ಇದನ್ನು ನಾವು ಎರಡನ್ನೂ ಸೇರಿ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕು. ಬಹಳ ಸರಳವಾದ ವಿಧಾನವನ್ನು ಹೇಳ್ತೀನಿ ನೋಡ್ಬೋದು. ಈ 5ಅನ್ನು 3ರೊಂದಿಗೆ ಗುಣಾಕಾರ ಮಾಡಬೇಕು. ಇದಕ್ಕೆ ಗುಣಾಕಾರ ಬಂದ ಉತ್ತರ ಏನಿರುತ್ತಲ್ಲ ಇದಕ್ಕೆ ಪ್ಲಸ್ ಮಾಡಬೇಕು. ನೆನಪಿಟ್ಕೊಂಬಿಡಿ. ಇಲ್ಲಿ ಮೊದಲು 5 3ಲೇ 15 ಆಗುತ್ತೆ. ಗುಣಾಕಾರ ಅಂದಾಗ ನೋಡ್ಬೋದು 5 3ಲೇ 15, 15ಕ್ಕೆ 2 ಸೇರಿಸಿದರೆ 17. ಇಲ್ಲಿ ಛೇದ ಎಷ್ಟಿದೆ? 5ಕ್ಕೆ 5. ಈ ಛೇದವನ್ನು ಇದ್ದಕ್ಕಿದ್ದ ಹಾಗೆ ಹಚ್ಚಬೇಕು. ಆದರೆ ಇಲ್ಲಿ ಅಂಶದಲ್ಲಿ 5 3ಲೇ 15, 15ಕ್ಕೆ 2 ಸೇರಿಸಿದರೆ 17. ಇಲ್ಲಿ ಉತ್ತರ 5ನೇ 17. ಈ ರೀತಿಯಾಗಿ ಇನ್ನೊಂದು ಉದಾಹರಣೆ ತಿಳಿಸ್ಕೊಡ್ತೀನಿ ತಮಗೆ. ಇಲ್ಲಿ ನೋಡ್ತಾ ಹೋಗ್ಬೋದು. 4 ಪೂರ್ಣಾಂಕ 6ನೇ 4 ನೋಡಿ. ಇಲ್ಲಿ 4 ಪೂರ್ಣಾಂಕ 6ನೇ 4. ಇದನ್ನು ತಾವು ಈ ರೀತಿ ಗುಣಾಕಾರ ಫಸ್ಟಿಗೆ ಏನು ಮಾಡಬೇಕು? ಇವುಗಳ ಗುಣಾಕಾರವನ್ನು ಮಾಡಿ. 6 × 4 6 4ಲೇ 24. 24ಕ್ಕೆ 4 ಕೂಡಿಸಿದರೆ ಎಷ್ಟಾಯಿತು? 28.
ಛೇದದಲ್ಲಿ 6ಕ್ಕೆ 6 ಈ 6 ಇದೆಯಲ್ಲ ಅದನ್ನು ಇದ್ದ ಹಾಗೆಯೇ ಬರೆದುಕೊಳ್ಬೇಕಾಗುತ್ತದೆ. ಈ ರೀತಿಯಾಗಿ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತನೆಯನ್ನು ತಾವು ಮಾಡಬೇಕು. ಇನ್ನು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಹೇಗೆ ಮಾಡುವುದಂತ ನೋಡೋಣ. ಒಂದು ಉದಾಹರಣೆ ತಿಳಿಸ್ಕೊಡ್ತೀನಿ ತಮಗೆ. ಇಲ್ಲಿ ನೋಡ್ಬೋದು 4ನೇ 15 ಅಂತಿದೆ. ಈ 4ನೇ 15 ನಾವು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕು. ಮೊದಲಿಗೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ, ತಾವು ನೋಡ್ಬೋದು. ಈ ಛೇದದಲ್ಲಿ 4 ಇದೆಯಲ್ಲ, 4 ಬರಿಬೇಕು. ಫಸ್ಟು 4 ನಾವು ಗುಣಾಕಾರವನ್ನು ಮಾಡೋಣ, ಅಥವಾ 4ರ ಮಗ್ಗಿ ಅಂದ್ಕೊಳ್ಳಿ. 4ರ ಮಗ್ಗಿಯಲ್ಲಿ ಇಲ್ಲಿ 15 ಇದೆನಾ ಅಂತ ನೋಡಬೇಕು. ಅಥವಾ 4ನ ಎಷ್ಟು ಪೂರ್ಣ ವಸ್ತುಗಳು ಬರ್ತವೆ, 4ನ ನಾವು ಎಷ್ಟು ಪೂರ್ಣ ವಸ್ತುಗಳು ಬರ್ತವೆ ನೋಡ್ತಾ ಹೋಗ್ಬೋದು. ಇಲ್ಲಿ 4 ನೋಡ್ಬೋದು, ಇಲ್ಲಿ 4 ನಾವು ಬರಿತಾ ಹೋಗೋಣ. ಅದೇ ರೀತಿಯಾಗಿ 8, 12, 16. ಸೊ ಇಲ್ಲಿ ಬಂದಿರೋದು ಎಷ್ಟು ಅಂದರೆ ಇಲ್ಲಿ ಕೇವಲ 3 ಬಂದಿವೆ. ಯಾಕಂದ್ರೆ ಇಲ್ಲಿ 16 ಬಂತು, ಇಲ್ಲಿರೋದೆಷ್ಟು 15. ಹಾಗಾಗಿ ತಾವೇನು ಮಾಡಬೇಕು, ಸಿಂಪಲ್ ಆಗಿ ಇಲ್ಲಿ 3 ಬರಿಬೇಕು. 4 3 12 ಆಯಿತು. ಇಲ್ಲಿರೋದೆಷ್ಟು 15. ಹಾಗಾಗಿ ಉಳಿಕೆ ಎಷ್ಟಾಯಿತು 3. ಈ ರೀತಿಯಾಗಿ ಬರೆದ್ರೂ ಸಾಕು. ಇನ್ನು ಇದನ್ನು ಸಿಂಪಲ್ಲಾಗಿ ಹೇಳೋದಾದರೆ ತಮಗೆ ಇನ್ನೊಂದು ಉದಾಹರಣೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ತಾವು ಇಲ್ಲಿ 5ನೇ 8 ಅಂದ್ಕೊಡ್ರಿ. ಇದನ್ನು ನಾವು ಇಲ್ಲಿ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆಯನ್ನು ಮಾಡಬೇಕು. ಮೊದಲು ಛೇದದಲ್ಲಿ 5ಕ್ಕೆ 5 ಬರಿಬೇಕು. ಹಾಗಾದರೆ ಇಲ್ಲಿ ನಾವು 5ರ ಮಗ್ಗಿಯಲ್ಲಿ ಅಥವಾ 5ರ ಸಂಖ್ಯೆ ಏನು ನಾವು ಹೇಳ್ತಾ ಹೋಗ್ತೀವಲ್ಲ, ಪೂರ್ಣ ಸಂಖ್ಯೆ, ಒಟ್ಟಾರೆಯಾಗಿ ನೋಡ್ತಾ ಹೋದಾಗ 5 1 5, 5 1 5. ಉಳಿಕೆ ಎಷ್ಟಾಯಿತು 8ರಲ್ಲಿ 5 ಹೋದರೆ 3. ಈ ರೀತಿಯಾಗಿ ಬರೀಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ನೋಡ್ಬೋದು ತಾವು ಇಲ್ಲಿ 7ನೇ 18, 7ನೇ 18. ಹಾಗಾದರೆ ಇದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನಾವು 7ಕ್ಕೆ 7 ಬರಿತೀವಿ ಛೇದದಲ್ಲಿ. 7ರ ಮಗ್ಗಿಯಲ್ಲಿ 18 ಇದೆ ನೋಡ್ತಾ ಹೋಗಿ ಮಗ್ಗಿಯನ್ನು ಓದಿ. 7 1 7, 7 2 14, 7 3 21. ಸೊ ಇಲ್ಲ, ಹಾಗಾಗಿ ನಾವು 7 2 14 ತೆಗೆದುಕೊಳ್ಳೋಣ. ಇಲ್ಲಿ ಉಳಿಕೆ ಎಷ್ಟಾಯಿತು 18ರಲ್ಲಿ 14 ಹೋದರೆ 4. ಈ ರೀತಿಯಾಗಿ ಕೂಡ ತಾವು ಸಿಂಪಲ್ಲಾಗಿ ತಿಳ್ಕೊಳ್ತಾ ಹೋಗ್ಬೋದು. ನೋಡಿ 7 2 14, ಇಲ್ಲಿ 4 ಇದೆ, ಅದನ್ನು ಕೂಡಿಸ್ಕೋಬೇಕು, 18 ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ತಾವು ಅಂದರೆ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಈ ರೀತಿಯಾಗಿ ಬರಿತಾ ಹೋಗ್ಬೋದು.